ನೋ ಥ್ಯಾಂಕ್ಸ್. ನೀವಿಬ್ರು ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ತೀರಾ? ಏನು ಮಾತಾಡ್ತಾನೆ ಇಲ್ಲ. ಹಾಗೇನಿಲ್ಲ ಮೇಡಮ್, ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಸೈಲೆಂಟ್. ಸೋ ಸ್ಟ್ರೇಂಜ್. ಅದ್ ಸರಿ ಆದಿ, ಹಾ. ಮ್ಯಾರೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಟ್ರಿಪ್ಪಿಗೆ ಹೋಗ್ಬಿಟ್ಟಿದ್ಯಾ? ಹಾಗೇನಿಲ್ಲ ಮೇಡಮ್, ಅದೊಂದು 20 ವರ್ಷ ಕನ್ಸಾಗಿತ್ತು. ನಾವಿವತ್ತು ಕಾಫಿ ಡೇಗೆ ಹೋಗಿ 1 ಕಪ್ ಕಾಫಿ ಕುಡಿಯೋಕ್ಕೆ 300 ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ನನ್ನ ಫ್ರೆಂಡ್ ಸುನಿಲಂಗೆ ಆ 300 ರೂಪಾಯಿ ತುಂಬ ದೊಡ್ಡ ವಿಷಯ ಆಗಿತ್ತು. ಓ, ಮೇಡಮ್ ಅವತ್ತು ಸ್ಕೂಲಿಂದ ಜೋಗ್ ಫಾಲ್ಸಿಗೆ ಟ್ರಿಪ್ ಮಾಡ್ತಾರೆ. ಲೋ, ಯಾಕೋ ಟ್ರಿಪ್ಪಿಗೆ ಬರಲಿಲ್ಲ? ನಮ್ಮಪ್ಪ ಆ 300 ರೂಪಾಯಿ ಇದ್ರೆ ನಮ್ಮ ಮನೆ 3 ದಿನ ನಡೆಯುತ್ತೆ ಕಣೋ. ಹೇಗಿದ್ರು ನಿನಗೆ 3 ದಿನ ರಜೆ ಇದೆಯಲ್ಲ, ಬಾ ನನ್ನ ಜೊತೆ ಕೆಲ್ಸಕ್ಕೆ ಅಂತ ಹೇಳ್ತಿದ್ದಾರೆ ಕಣೋ. ಅವನು ಇವತ್ತು ಎಲ್ಲ ಕಡೆ ಸುತ್ತಾಡಿದಾನೆ, ಜೋಗ್ ಫಾಲ್ಸ್ ಒಂದ್ಬಿಟ್ಟು. ಮಗ ಯಾಕೆ ಅಂದ್ರೆ, ಮಗ ಜೋಗ್ ಫಾಲ್ಸಿಗೆ ಹೋದ್ರೆ ನಿಮ್ ಜೊತೆ ಮಾತ್ರ ಕಣೋ ಅಂದ. ಓ ವಾವ್. ಅದೇ ಒಂದು ರೀಸನಿಂದ ನಾವು ಇಮಿಡಿಯೇಟಾಗಿ ಆ ಪ್ಲಾನ್ ಮಾಡಿದ್ವಿ. ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಗಾಯ್. ಫೋಟೋಸ್ ಇದ್ರೆ ತೋರಿಸ್ತೀಯಾ? ಓಕೆ ಮ್ಯಾಮ್, ಇಲ್ಲಿ ನೋಡಿ ಮೇಡಮ್. ಸುನಿಲ್ ಅಂದ್ರೆ ಇವನೇ. ಯಾವ ಪ್ಲೇಸ್ ಹೋಗಿದ್ದು? ತುಂಬಾ ಚೆನ್ನಾಗಿದೆ. ಜೋಗ್ ಫಾಲ್ಸ್, ಸಾಗರ. ಸಖತ್ ಎಂಜಾಯ್ ಮಾಡಿದಿರಲ್ಲ. ನೈಸ್ ಟ್ರಿಪ್. ಅರ್ಣಿ ತಗೋ, ಇಟ್ಕೋ. ಓಹೋ, ಸುರಸುಂದರಾಂಗ. ಅಬ್ಬಬ್ಬಬ್ಬಬ್ಬಬ್ಬ, ಪೋಸ್ಗಳು ನೋಡು. ಅಯ್ಯೋ, ಬಾಯ್ ಬಾಯ್. ಮೇಡಮ್ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ, ಅಂಥದ್ದು ಏನೂ ಇಲ್ಲ. ಈಸ್ ಎವ್ರಿಥಿಂಗ್ ಫೈನ್ ಮೇಡಮ್? ಯಾ, ಎವ್ರಿಥಿಂಗ್ ಇಸ್ ಫೈನ್. ಯಾಕೆ ನೀವಿಬ್ರು ಇನ್ನು ಮನೆಗೆ ಹೋಗಿಲ್ವಾ? ಹೋಗಕ್ಕೆ ಹೇಗಾದ್ರೂ ಮನ್ಸು ಬರ್ತೆ ಮೇಡಮ್. ನೀವಿವತ್ತು ಯಾರ ಜೊತೆನೂ ಕರೆಕ್ಟಾಗಿ ಮಾತಾಡಿಲ್ಲ, ಇವನ್ ಕರೆಕ್ಟಾಗಿ ರೆಸ್ಪಾಂಡು ಮಾಡಿಲ್ಲ. ನಿಮ್ಮನ್ನ ಈ ಥರ ನಾವು ಯಾವತ್ತೂ ನೋಡೇ ಇಲ್ಲ. ಹೇಳಿ ಮೇಡಮ್, ಏನಾಯ್ತು? ಮ್ಯಾಮ್ ಹೇಳಿ, ಏನಾಯ್ತು? ಸರಿ, ಹೇಳ್ತೀನಿ, ಕೂತ್ಕೊಳ್ಳಿ. ನಾನು ಮದುವೆ ಆಗಿ 3 ವರ್ಷ ಆಯ್ತು. ಮಗ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಸಹಕಾರ ನಗರ ಹತ್ರ ಬಂದ್ಬಿಡು. ಓಕೆ, ಥ್ಯಾಂಕ್ ಯು ಮಗ. ಓಕೆ. ಮೇಡಮ್, ಇನ್ನು ಯಾಕೆ ಬೇಜಾರಲ್ಲೇ ನಿಂತಿದ್ದೀರಾ? ತಂದಿರೋ ಊಟನೂ ಮಾಡಿಲ್ಲ, ನನ್ನ ಜೊತೆನೂ ಬರ್ತಿಲ್ಲ. ನಾನು ಫೋರ್ಸ್ ಮಾಡಬೇಡ, ನೀನು ಹೋಗಿ ಊಟ ಮಾಡು. ನೀವು ಊಟ ಮಾಡಿಲ್ಲ ಅಂತಂದರೆ ನಾನು ಊಟ ಮಾಡಲ್ಲ. ಬನ್ನಿ, ಫಾರ್ ಎ ಚೇಂಜ್ ನಮ್ಮ ಆಫೀಸ್ ಕ್ಯಾಂಟೀನ್ ಬಿಟ್ಟು ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೀಟ್ ನಂದೇ, ಆಯಿತಾ? ಮೇಡಮ್ ಮೇಡಮ್ ಮೇಡಮ್, ಹಾಂ, ಆದಿ ಅಲ್ವಾ ಅದು? ಹಾಂ ರಣಿ, ಏನೋ ಇಂಪಾರ್ಟೆಂಟ್ ಕೆಲಸ ಅಂದ. ಇಲ್ಲೇನಂತ ಇಂಪಾರ್ಟೆಂಟ್ ಕೆಲಸ? ಮತ್ತಿನ್ನೇನು ಮೇಡಮ್, ಕೆಲ್ಸಕ್ಕೆ ರಜಾ ಹಾಕಿ ಯಾವುದೋ ಹುಡುಗಿ ಜೊತೆ ಡೇಟಿಂಗ್ ಬಂದಿರಬೇಕು.
ಯಾವಾಗ್ಲೂ ನಿಂಗೆ ಅನುಮಾನನೇ. ಬಾ ಹೋಗಿ ನೋಡೋಣ ಏನ್ ಮಾಡ್ತಿದ್ದಾನೆ ಅಂತ. ಹೆಲೋ ಫ್ರೆಂಡ್ಸ್, ಇಫ್ ಯು ಡೋಂಟ್ ಮೈಂಡ್ ಈ ಟೇಬಲಲ್ಲಿ ಕುತ್ಕೋಬೋದಾ? ಮೇಡಮ್ ಏನಾಯ್ತು? ಬಾ ಆಚೆ ಬಾ ಹೇಳ್ತೀನಿ. ಮೇಡಮ್ ಮೇಡಮ್ ಏನಾಯ್ತು? ಓ ಶಿಟ್, ಹರಿಣಿ ಇವ್ನ್ ಏನ್ ಮಾಡ್ತಿದ್ದಾನೆ ಒಳಗಡೆ? ಹರಿಣಿ ಆದಿತ್ಯನ್ ಕಾಲ್ ಮಾಡಿ ಹೊರಗಡೆ ಬರೋದಕ್ಕೆ ಹೇಳು. ಹರಿಣಿ ಡೂ ಇಟ್ ಫಾಸ್ಟ್. ಯಾಕೆ ಮೇಡಮ್ ಏನಾಯ್ತು? ಅವ್ನ ನಂಬರ್ ನನ್ನ ಹತ್ರ ಇಲ್ಲ. ಬಿ ಕೂಲ್. ಹರಿಣಿ ಒಳಗಡೆ ಇರೋದು ನನ್ನ ಹಸ್ಬೆಂಡ್. ಅವ್ನು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾನೆ. ಹರಿಣಿ ಆದಿತ್ಯನ್ ಕಾಲ್ ಮಾಡು. ಹರಿಣಿ ತಗೋ ನಂಬರು ಹಾ ಹೇಳಿ. 9844. ಮೇಡಮ್ ಕಾಲ್ ಕಟ್ ಮಾಡ್ತಿದ್ದಾನೆ. ಏನ್ ಮಾಡ್ತೀನಿ ಮಾಡ್ಲೀಗ? ಮೇಡಮ್ ಯಾಕೆ ಟೆನ್ಷನ್ ತಗೊಂತೀರಾ? ಕೂಲ್ ಆಗಿರಿ, ಏನಾಗಲ್ಲ. ಏನ್ ಮಾಡೋದೀಗ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವೇನ್ ಇಲ್ಲಿ ಆಫೀಸಿಂದ ಓಡಿಸ್ಬಿಟ್ರಾ? ಆದಿ ಒಳಗಡೆ ಏನ್ ಮಾಡ್ತಿದ್ದೆ? ಅದು ಶಟ್ ಅಪ್ ಆದಿ. ಹೂ ಆರ್ ಯು ಟು ಎಂಟರ್ ಇನ್ ಮೈ ಲೈಫ್? ನನ್ನ ಲೈಫ್ ನನಗೆ ಹುಡುಗಾಟ ಆಗೋಯ್ತಾ? ಆಕ್ಚುಲಿ ನಾನು ಹರಿಣಿ ನಿಮ್ ಬಗ್ಗೆ ಹೇಳ್ತಾ ಇದ್ಲು, ಆದ್ರೆ ನಾನು ನಿಂಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಡಿ ಹರಿಣಿ ಹೋಗೋಣ. ಮ್ಯಾಮ್ ಸೌಮ್ಯ, ಯಶವಂತ್ ಬರೋದ್ ಲೇಟ್ ಆಗತ್ತೆ. ನೀನ್ ಊಟ ಮಾಡಿ ಮಲ್ಗಮ್ಮ. ರಿಯಲಿ ಸಾರಿ ಸೌಮ್ಯ. ಪ್ರೀತಿನ ಕಳ್ಕೊಂಡು ನಾನು ಎಷ್ಟು ನೋವು ಪಡ್ತಿದ್ನೋ ನೀನು ಅಷ್ಟೇ ನೋವು ಪಡ್ತಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಸೌಮ್ಯ. ನೆನ್ನೆ ಆಕ್ಚುಲಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳಬೇಕಿದೆ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಅವ್ರ ಹೆಸರು ಬೇಡ ಬಿಡಿ. ಅವ್ರಿಗೆ ಮದುವೆ ಆಗಿ 3 ವರ್ಷ ಆಗಿದೆ. ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾರೆ. ಆದರೆ ಅವ್ರ ಗಂಡ ಅವಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ಅವ್ನು ಕಳ್ಕೊಂಡಿರೋ ಪ್ರೀತಿನ ಹುಡುಕ್ತಾ ಇವ್ರ ಪ್ರೀತಿಗೆ ಮೋಸ ಮಾಡ್ತಿದ್ದಾನೆ. ಅಲ್ಲಿ ಅವರೂ ನೆಮ್ಮದಿಲಿಲ್ಲ, ಇವ್ರಿಗೂ ನೆಮ್ಮದಿ ಕೊಟ್ಟಿಲ್ಲ. ಮದುವೆ ಅಂದರೆ ಪ್ರೀತಿನ ಕೊಟ್ಟು ತಗೊಳ್ಳೋದು ತಾನೆ. ನಿಮಗೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡೋ ನಾನಲ್ಲ. ನನ್ನ ಫ್ರೆಂಡ್ ಖುಷಿಯಾಗಿರ್ಬೇಕನ್ನೋ ಆಸೆ ನನಗಿದೆ. ನಿಮ್ಮ ಫ್ರೆಂಡ್ ಲೈಫ್ ಖುಷಿಯಾಗಿರ್ಬೇಕನ್ನೋ ಆಸೆ ನಿಮಗಿಲ್ವಾ? ಹೇಯ್ ಬಿಡು, ಒಂದು ಕೆಲಸ ಮಾಡು. ನಾನು ಆಫೀಸ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡು ಬರ್ತೀನಿ. ಎಲ್ಲಾರ ಆಚೆ ಹೋಗೋಣ. ಸರಿ. ಓಕೆ ಓಕೆ. ಅಯ್ಯೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಆದಿ, ಇಷ್ಟು ವರ್ಷ ಯಾರು ಸಾಲ್ವ್ ಮಾಡಕ್ಕಾಗ್ತಾ ಇರೋದನ್ನ ನೀನು ಅದೇನ್ ಜಾದೂ ಮಾಡ್ಬಿಟ್ಯೋ ಏನೋ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಸ್ವೀಕರಿಸಿದ್ರು. ಅಯ್ಯೋ, ಒಪ್ಕೊಂಬಿಟ್ರಾ? ನೀವು ನನ್ನ ಕೈ ಹಿಡ್ದಿರೋದು ನೋಡಿ ನನ್ನ ಪ್ರಪೋಸ್ ಮಾಡ್ತೀರಾ ಅಂತ ಅನ್ಕೊಂಡೆ. ನೀವು ಕೈ ಕೊಟ್ಬಿಟ್ರ ನನಗೆ? ತರ್ಲೆ. ಹೇಗೋ ಇದೆಲ್ಲ ಸಾಧ್ಯ? ನೋಡಿ, ನಾವ್ ಈ ತರ ಎಷ್ಟು ಮಾಡಿಲ್ಲ ಹೇಳಿ. ನಾನ್ ಮಾಡಿರೋ ಮೂವಿ 2 ಕನಸು ಕತೆನ ನನ್ ಸ್ಟೈಲಲ್ಲಿ ಬಿಟ್ಟೆ ನೋಡಿ. ಪಾಪ ಮಗು ನನ್ ಮೂವಿ ನೋಡಿಲ್ಲ ಅಂತ ಅನ್ಸುತ್ತೆ. ಹೇ ಆದಿ, ಸಾಕು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಆದಿ. ಮತ್ತೆ ನೆನ್ನೆ ಮಾತ್ರ ಮಂಗಳಾರತಿ ಮಾಡಿದ್ರಿ. ಹರಿಣಿ, ನಿಂಗೊಂದು ವಿಷಯ ಹೇಳ್ಬೇಕು. ಏನ್ ಮೇಡಮ್?
ನಿನ್ನೆ ತಾನೇ ಮನ್ಸ್ತಾಪ ಇವತ್ತಾಗ್ಲೇ ಫುಲ್ ಸ್ಟಾಪಾ? ಒಂದೇ ರಾತ್ರಿಲಿ ಈ ಸಿಲ್ಲಿ ಫೆಲೋ ದೊಡ್ಡ ಸೂಪರ್ ಮ್ಯಾನ್ ಆಗ್ಬಿಟ್ನಾ? ನೀನು ಆ ದಿನ ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ ಕಣೆ. ಅವನಿಂದ ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೊಂಡ. ನಮ್ಮ ಸಂಸಾರ ಸರಿ ಹೋಯ್ತು.